ದಿವಾನ್ಮನಿತನ. ತುಂಬು ಕುಟುಂಬ ಇರೋ ಈ ಮನೆಯಲ್ಲಿ ಇವತ್ತು ಮನೆ ಮಗಳು ರಕ್ಷಾಳ ನಿಶ್ಚಿತಾರ್ಥ ಮಾಡೋಕೆ ನಿಶ್ಚಿತಾರ್ಥದ ಕೆಲಸ ಸಾಕಷ್ಟಿದ್ರು ಮನೆಯವರಿಗೆ ರೆಸ್ಟ್ ಕೊಟ್ಟು ಎಲ್ಲಾ ಕೆಲ್ಸಾನು ಒಬ್ಳೆ ಮಾಡ್ತಿದ್ದಾಳೆ. ಅವಳೇ ಈ ಮನೆ ಮಗಳಲ್ದೇ ಇದ್ರು ಮನೆ ಮಗಳಾಗಿರೋ ವಿದ್ಯಾ ಈ ಮನೆ ಕಣ್ಮಣಿ. ರಿಲೀಸ್ ಎಲ್ರಿಗೂ ಬೇಕಾದವಳು. ಇವಳನ್ನ ಎಲ್ರೂ ಪ್ರೀತಿ ಮಾಡ್ತಾರೆ. ಆದ್ರೆ ಅಮ್ಮ ಪ್ರಭಾವತಿ ಒಬ್ರನ್ನ ಬಿಟ್ಟು ರಕ್ಷಾನ ರೆಡಿ ಮಾಡೋಕೇನೋ ವಿದ್ಯಾ ಹೊರಟಿದ್ದಾಳೆ. ಆದ್ರೆ ಮನೆಯವರು ಯಾರಿಗೂ ಗೊತ್ತಿಲ್ಲದೆ ರಕ್ಷಾ ಬೇರೆನೆ ಪ್ಲಾನ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಮುಂದೆ ಅಮ್ಮ ಮಗ ಏನೋ ಕೊತ್ಕೋತಿದ್ರು ಇಡೀ ಲೇಔಟ್ ನಮ್ದು ಅಂತ ಸ್ಟೇ ಆರ್ಡರ್ ಬಂದ್ಬಿಟ್ಟಿದೆ. ಬಾರು ಬಾ 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 ಬಿಡು ವಿದ್ಯಾ, ನಾನು ಒಳಗಡೆನೆ ಇರ್ತೀನಿ. ಅರು, ಇದು ನಮ್ಮನೆ ಫಂಕ್ಷನ್ ಅಲ್ವಾ, ನೀನು ಇರ್ಲೇಬೇಕು. ಬಾ ಬಾ, ನಾನು ಇಲ್ಲೇ ಇರ್ತೀನಿ. ಸರಿ, ನಾನು ಇಲ್ಲೇ ಇರ್ತೀನಿ. ನಿಂತ್ಕೊಳ್ಳಿ. ಇಲ್ಲ, ನಾವು ಯಾರು ಒಳಗೆ ಬರಲ್ಲ. ಯಾಕೆ ಗುರುಗಳೇ, ಏನಾಯ್ತು? ರಾಹು ಕಾಲದೊಳಗೆ ಮನೆಗೆ ಬರಬೇಕಾಗಿತ್ತು. ಈಗ ರಾಹು ಕಾಲ ಶುರು ಆಗಿದೆ. ಅಪಶಕುನ. ನೋಡಿದ್ರ, ಎಂಟ್ರಿನೇ ರಾಹುಕಾಲ ಅಂತೆ. ರಾಹುಕಾಲ ಇನ್ನೇನು ಮುಗಿಯುತ್ತೆ. ಆರತಿ ತಟ್ಟೆ ತಗೊಂಬನ್ನಿ. ಪ್ರಭಾ, ವಿದ್ಯಾ, ಆರತಿ ತಟ್ಟೆ ತರಕ್ ಹೇಳಿದ್ದೆ, ತಂದ್ಯಾ? ಹಾಮ, ಒಂದೇ ನಿಮಿಷ ತರ್ತೇನೆ. ಬೇಗ, ಅದಕ್ಕೋಸ್ಕರ ಕಾಯ್ತಾ ಕೂತಿರಕ್ಕಾಗತ್ತಾ? ಮೊದ್ಲೇ ರೆಡಿ ಮಾಡ್ಕೊಳ್ಳೋದಲ್ವಾ? ಹೋಗ್ ತಗೊಂಬ ವಿದ್ಯಾ. ನೀನನ್ನ ಒಪ್ಪಿದ್ರೆ ಎಲ್ರನ್ನೂ ಬಿಟ್ಟು ಬಂದ್ಬಿಡ್ತೀನಿ. ನಾನಿನ್ನ ಪ್ರೀತಿಸ್ತಿದ್ದೀನಿ, ನೀ ನನಗ್ ಬೇಕು ಅಷ್ಟೇ. ಯಾಕೋ ಸರಿ ಹೋಗ್ತಿಲ್ಲ. ನಿಶ್ಚಿತಾರ್ಥದ ವಿಷಯದಲ್ಲಿ ಯಾರು ಆಸಕ್ತಿನೇ ತೋರಿಸ್ತಾ ಇಲ್ಲ. ಅಯ್ಯೋ, ಇಲ್ಲ, ಹಾಗೇನಿಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ಗೆಲ್ಲ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದು ಅಷ್ಟೇ. ಹೌದೌದು. ವಿದ್ಯಾ ಆರತಿ ತಟ್ಟೆ ತರಕ್ ಹೋಗಿದ್ದಾಳೆ. ಇದು ಅಪಶಕುನ. ಇನ್ನು ಒಳ್ಳೇದಾಗೋದೇ ಇಲ್ಲ. ಯಾರಿ ಹುಡುಗಿ? ಯಾಕಮ್ಮ, ನೋಡ್ಕೊಂಡ್ ತರೋದಲ್ವಾ? ಯಾರಿ ಹುಡುಗಿ? ಅಯ್ಯೋ, ಹೋಗ್ಲಿ ಬಿಡಿ, ಏನೋ ಆಗಿದ್ದಾಗ ಹೋಯ್ತು. ಅವಳು ನಮ್ಮ ಹುಡುಗಿನೇ, ನಮ್ಮನೆ ಮಗಳು. ಮನೆ ಮಗಳಿಗೆ ಹೀಗ ಬುದ್ಧಿ ಹೇಳ್ಕೊಡೋದು? ಕೈ ತಪ್ಪಿ ಬಿದ್ದಿದೆ ಅಂತಾನೆ ಅನ್ಕೊಳ್ಳೋಣ. ಅಪ್ಶಕ್ನ ತಾನೆ. ತರವಾಗ ನಿಧಾನಕ್ಕೆ ತಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಯ್ಯಯ್ಯೋ, ನೀವ್ ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮನೆ ಹೆಣ್ಮಗ್ಳು ಥರ ಅಂದಿದ್ದಷ್ಟೇ. ಪಾಪ, ಎಲ್ಲೋ ಬೀದಿಲ್ ಬಿದ್ದಿದ್ ಹೆಣ್ಮಗ್ಳನ್ನ ನಮ್ಮ ಅತ್ತಿಯವ್ರು ಕರ್ಕೊಂಬಂದ್ ಸಾಕಿರೋದು. ಅನಾಥೆ ಆಗಿದ್ದವಳನ್ನ ತಂದು ಸಾಕಿದ್ದಕ್ಕೆ ಇವತ್ ನೋಡಿ ನಿಮ್ ಹತ್ರ ನಾವ್ ಅನ್ನಿಸ್ಕೋಬೇಕಾಯ್ತು. ಓ, ಮನೆ ಕೆಲ್ಸದವಳ? ಅವಳನ್ನ ಎಲ್ಲಿಟ್ಕೋಬೇಕು ಅಲ್ಲಿಡ್ಬೇಕು. ತಲೆ ಮೇಲೆ ಯಾಕೆ ಕೂರ್ಸ್ಕೊಂಡಿದ್ದೀರಾ? ಅಯ್ಯೋ ಪಾಪ, ಹಾಗೆಲ್ಲ ಅನ್ಬೇಡಿ, ಅವಳು ನಮ್ಮವಳು. ಅಮ್ಮ, ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಿ. ಅವಳಿಂದ ಎಷ್ಟು ಅವಮಾನ ಆಗ್ತಾ ಇದೆ, ಎಷ್ಟು ಅಂತ ಸಹಿಸ್ಕೊಳ್ಳೋದು. ಬಿಡು, ಈಗ ಅದನ್ನೆಲ್ಲ ಮತ್ತೆ ಮಾತಾಡ್ಬೇಕಾ? ಕಾವ್ಯ, ಹೋಗಿ ಇನ್ನೊಂದು ಆರತಿ ತಟ್ಟೆ ರೆಡಿ ಮಾಡ್ಕೊಂಬ. ಹೋಗಮ್ಮ. ಇದು ಅಪಶಕನ ಅಂತ ಅನ್ಕೋಬೇಡಿ, ದೃಷ್ಟಿ ಪರಿಹಾರ ಅನ್ಕೊಳ್ಳಿ. ಸರಿ ಸರಿ, ಹೋಗ್ಲಿ ಬಿಡಿ. ಇನ್ ಮುಂದೆ ಇದೇ ತರ ಅಪಶಕ್ನ ಆಗದೆ ಇದ್ರೆ ಸಾಕು.
ಈಗ ಎಲ್ರು ಒಳಗಡೆ ಹೊರಡೋದಲ್ಲ. ಹಲೋ, ಸತ್ಯವೇ ನಮ ತಾಯಿ ತಂದೆ, ಸತ್ಯವೇ ನಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಲ್ವಾ ಪ್ರಭಾವತಿ ಅವರೇ? ನೀನು ಯಾಕೆ ಫೋನ್ ಮಾಡಿದೆ? ಏನಿಲ್ಲ, ನಮ್ಮ ಮನೇಲಿ ರೇಷನ್ ಖಾಲಿ ಆಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಇದೇ ಆಗೋಯ್ತು ನಿಂದು. ಧೈರ್ಯ ಇದ್ರೆ ಎದುರಿಗೆ ಬಂದು ನಿಂತ್ಕೋ, ಮುಖ ತೋರ್ಸು, ಆಮೇಲೆ ಮಾತಾಡೋಣ. ಈಗ ನಾನು ಬಿಸಿ. ಗೊತ್ತಮ್ಮ, ನಿನ್ನ ಮಗಳು ನಿಶ್ಚಿತಾರ್ಥ ಇದೆ, ಅದಕ್ಕೆ ನೀನು ಎಲ್ಲೋ ಕಲರ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ಯಾ. ನನ್ಗೆ ದುಡ್ಡು ಬೇಕು, ನೀನ್ ಕೊಡಬೇಕು ಅಷ್ಟೇ. ಆಗಲ್ಲ. ನೀನ್ ಏನೇ ಕೂಗಾಡಿದ್ರು ಈ ಸಾರಿ ನಾನು ನಿಂಗೆ ದುಡ್ಡು ಕೊಡಲ್ಲ. ವಿದ್ಯೆನಿಗೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ನಾನು ಹೇಳ್ಬಿಟ್ರೆ ಆಗ ನಿನ್ನ ಮುಖವಾಡ ಕಳಚಿ ಬೀಳುತ್ತೆ ಅಲ್ವಾ? ಮರ್ಯಾದೆ ಆಗಿ ದುಡ್ಡು ಕೊಡು. ಏನಾದ್ರೂ ಮಾಡ್ಕೋ, ನಿನಗೆ ಈ ಸಾರಿ ದುಡ್ಡು ಸಿಗಲ್ಲ. ನಾಳೆನೆ ನಿನ್ನ ಕಡೆ ಆಟ. ಇನ್ನು ನನ್ನ ಆಟ ಶುರುವಾಗತ್ತೆ. ವಿದ್ಯೆನಿಗೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಮಾತಾಭ್ಯೋ ನಮಃ, ಗುರುಭ್ಯೋ ನಮಃ. ಓಂ ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೇಂದ್ರ ಭೋಗ ಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಭೂತ. ಪ್ರಭಾ, ಎಲ್ಲಿ ಹೋಗ್ಬಿಟ್ಟಿದ್ದೆ? ಬಾ ಕೂತ್ಕೋ. ಬೇಜಾರಾಯ್ತಾ? ಯಾರು ಏನೇ ಅಂದ್ರು ನೀನು ಈ ಮನೆ ಮಗಳೇ, ಬೇಜಾರು ಮಾಡ್ಕೋಬೇಡ. ತಪ್ಪು ನಂದೆ ಅಲ್ವಾ ಅರು? ಒಳ್ಳೆ ಕೆಲಸ ನಡಿಬೇಕಾದ್ರೆ ಕೆಟ್ಟ ಕೆಟ್ಟ ಯೋಚನೆ ಬರೋವಾಗ ಮಾಡ್ಬಿಟ್ಟ. ತಪ್ಪು ನಿಂದಲ್ಲ ಅಂತ ನನಗೆ ಗೊತ್ತು. ಆ ಕಪಿಲು ತಲೆಹಟೆ ಮಾಡೋದಕ್ಕೆ ಕಾಲ್ ಕೊಟ್ಟ, ಆದ್ರೆ ನೀನು ಅವನಿಂದ ಆಗಿದ್ದು ಅಂತ ತೋರಿಸ್ಕೊಳ್ಳೇ ಇಲ್ಲ. ನಾಳೆನೆ ನಿನ್ನ ಕಡೆ ಆಟ. ಇನ್ನು ನನ್ನ ಆಟ ಶುರುವಾಗತ್ತೆ. ವಿದ್ಯೆನಿಗೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಹುಡುಗಿನ ಕರ್ಕೊಂಬನ್ನಿ. ವಿದ್ಯಾ, ನಿಂತ್ಕೋ. ನೀನೊಬ್ಳೆ ಹೋದ್ರೆ ಮತ್ತೆ ಏನಾದ್ರೂ ಅನಾಹುತ ಮಾಡ್ತೀಯ. ಕಾವ್ಯನ ಜೊತೆಲಿ ಕರ್ಕೊಂಡು ಹೋಗು. ಕಾವ್ಯ, ಹೋಗಮ್ಮ. ಈ ನಿಶ್ಚಿತಾರ್ಥ ಆದ್ರೂ ಪರವಾಗಿಲ್ಲ, ಮದುವೆ ಟೈಮ್ ಇರತ್ತಲ್ಲ, ಹಾಗೆಲ್ಲ ಸರಿ ಮಾಡ್ತೀನಿ. ಈ ಮದ್ವೆ ಹೇಗಾದ್ರೂ ನಿಲ್ಲಿಸ್ಬಿಡ್ತೀನಿ. ನಾನು ನೀನು ಒಂದಾಗ್ಲೇಬೇಕು. ರಕ್ಷಾ, ಬೇಗ ಬಾ, ಕೆಳಗೆ ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಂದೆ. ಬಿಲ್ಡಿಂಗ್ ಎದ್ದಿದ್ರು ನೀನು ಪಾಯನೇ ಹಾಕ್ತಿದ್ಯಲ್ಲೇ. ಅಂದ್ರೆ ಎಂಗೇಜ್ಮೆಂಟ್ ಆಗೋಯ್ತು ಅಂದೆ. ಅಯ್ಯ, ಇನ್ನು ರಕ್ಷಾ ಬಂದು ಕೂತಿದ್ದಾಳಷ್ಟೇ, ಎಂಗೇಜ್ಮೆಂಟ್ ಆಗಿಲ್ಲ. ಸರಿ ಬಿಡು, ಬೆಂಕಿಗೆ ಬಿದ್ದಿದ್ರು
ಇನ್ನು ಬೆಂದೇ ಇಲ್ಲ ಅಂದಂಗೆ ಒಳ್ಳೆ ಗಟ್ಟಿ ಇಟ್ಕೆ ಬಿಡು. ಹುಡುಗ ಹುಡುಗಿಗೆ ಹಾರ ಹಾಕಿ. ಸುಲಗ್ನ ಸಾವಧಾನ, ಸುಮುಹೂರ್ತ ಸಾವಧಾನ, ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಶ್ರೀ ಪ್ರಭಾವತಿ ಶ್ರೀ ಅನಂತ್ ದಿವಾನ್ ರವರ ಪುತ್ರಿ ಶ್ರೀ ರಕ್ಷಾ ದಿವಾನ್ ಹಾಗೂ ರಜಪೂತ್ ಸಂಪ್ರದಾಯದ ಶ್ರೀ ಚೌಹಾನ್ ಕುಟುಂಬದ ನಿಶಾಂತ್ ಚೌಹಾನ್ ರವರಿಗೂ ಈ ರವಿವಾರದ ಶುಭ ಮುಹೂರ್ತದಲ್ಲಿ ಮದುವೆಯನ್ನು ನಿಶ್ಚಯಿಸಲಾಗಿದೆ. ಈಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಫಲತಾಂಬೂಲನ ಬದಲಾಯಿಸ್ಕೊಳ್ಳಿ. ಈಗ ಹುಡುಗ ಹುಡುಗಿ ಉಂಗ್ರ ಬದಲಾಯಿಸ್ಕೋಬಹುದು. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಅಮ್ಮ ಆಗ್ತಿಲ್ಲ. ಇದ್ಯಾಕೆ ಹೀಗಾಯ್ತು? ನಿಶಾಂತ್ಗೆ ಉಂಗ್ರ ಸರಿ ಹೋಗ್ಬೇಕಲ್ವಾ? ಅವ್ರು ಬೆರಳ ಅಳತೆ ತಗೊಂಡೇ ಅಲ್ವಾ ಮಾಡಿಸಿದ್ದು? ಮಾಮ್, ಇಂಥ ಟೆನ್ಷನ್ ಸಿಚುಯೇಷನ್ ಅಲ್ಲಿ ಕಾಮಿಡಿ ಸೀನಲ್ಲಿ ನಗ್ತಿದ್ಯಲ್ಲ. ಆ ಉಂಗುರ ಮಾಡಿಸಿದ್ದು ನಾನೇ. ಅದಕ್ಕೆ ನೀನ್ ಮಾಡ್ಸಿರೋದಕ್ಕೆ ಆ ಬೆರಳಿಗೆ ಉಂಗುರ ಹೋಗ್ತಾನೆ ಇಲ್ಲ. ಅಯ್ಯೋ ದಡ್ಡ, ಉಂಗುರ ಮಾಡಿಸಿರೋದು ನಿನ್ ಬೆರಳು ಸೈಜ್ಗೆ, ಅವನ್ ಬೆರಳಿಗೆ ಹೇಗೋ ಆಗತ್ತೆ? ಪ್ರಭಾ, ಏನಿದು? ಯಾರೆದ್ರ ಜವಾಬ್ದಾರಿ ತಗೊಂಡಿದ್ದು? ಅಯ್ಯೋ ಅಣ್ಣ, ಅಣ್ಣ ದಯವಿಟ್ಟು ನನ್ನನ್ನ ಕ್ಷಮಿಸೋಣ. ಆ ಉಂಗುರ ಮಾಡಿಸಿದ್ದು ನಾನೇ, ಆ ಸೈಜ್ ತಗೊಂಡು ಹೋಗಿದ್ದು ಕೂಡ ನಾನೇ, ನನ್ ಗಂಡನ ಮೇಲಾನೆ. ನನ್ನ ಅಣ್ಣನ ಮಗಳು ನಿಶ್ಚಿತಾರ್ಥ ಅಂತ ಎಷ್ಟು ಕಷ್ಟಪಟ್ಟು ಓಡಾಡಿ ಉಂಗುರ ಮಾಡಿಸಿದ್ದೆ, ಆದ್ರೆ ಸರಿಯಾದ ಟೈಮಲ್ಲೇ ಉಂಗುರ ಕೈ ಕೊಟ್ಬಿಡ್ತು. ಅಯ್ಯೋ ದೇವ್ರೆ, ನನ್ನ ಅಣ್ಣನ ಮಗಳು ನಿಶ್ಚಿತಾರ್ಥ ನನ್ನಿಂದನೇ ನಿಂತೋಗ್ತಿದ್ಯಲ್ಲಪ್ಪ. ಇನ್ನೂ ಈ ನಿಶ್ಚಿತಾರ್ಥ ಆಗಲ್ಲ. ಉಂಗ್ರಾನೇ ಆಗ್ತಿಲ್ಲ ಅಂದ್ಮೇಲೆ ಈ ನಿಶ್ಚಿತಾರ್ಥ ಆಗಲ್ಲ. ಇದು ಅಪಶಕ್ನ. ನಡೀರಿ, ಎಲ್ಲ ಹೋಗೋಣ. ಅಮ್ಮ ಅಮ್ಮ ಒಂದ್ ನಿಮಿಷ, ದಯವಿಟ್ಟು ಹೋಗ್ಬೇಡಿ. ಈ ನಿಶ್ಚಿತಾರ್ಥ ನಡಿಬೇಕು, ಇಲ್ಲಾಂದ್ರೆ ನಮ್ ಗೌರವ ಹಾಳಾಗುತ್ತೆ. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ನಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ವಾ? ದಯವಿಟ್ಟು ಅನಂತ್, ಯಾಕೆ ನಿಂತಿದ್ದೀರಾ? ಏನಾದ್ರೂ ಹೇಳಿ. ಏನ್ ಹೇಳಿ ನಾನು? ತಪ್ಪೆಲ್ಲ ನಮ್ ಕಡೆ ಇರುವಾಗ. ಅಯ್ಯೋ ಅಣ್ಣ, ಅಣ್ಣ ದಯವಿಟ್ಟು ನನ್ನನ್ನ ಕ್ಷಮಿಸೋಣ. ಸವಿತಾ, ಈಗತ್ತೇನ್ ಪ್ರಯೋಜನ? ದಯವಿಟ್ಟು ಸುಮ್ಮನಿರು. ದಯವಿಟ್ಟು ಈ ನಿಶ್ಚಿತಾರ್ಥ ಅರ್ಧಕ್ಕೆ ಬಿಟ್ಟು ಹೋಗ್ಬೇಡಿ. ನನ್ನ ಮಗಳ ಭವಿಷ್ಯದ ಪ್ರಶ್ನೆ.
ನೋಡಿ, ನಾನು ಒಪ್ಕೊಂತೀನಿ ತಪ್ಪು ನಮ್ಮ ಕಡೆಯಿಂದನೇ ಆಗಿದೆ ಅಂತ. ಆದ್ರೆ ಅದನ್ನ ಸರಿಪಡಿಸಕ್ಕೆ ಯಾವ್ದಾರ ದಾರಿ ಹುಡುಕ್ಬೋದಲ್ವಾ? ಗುರುಗಳೇ, ನೀವಾದ್ರೂ ಹೇಳಿ, ಒಂದ್ ಸ್ವಲ್ಪ ಟೈಮ್ ಕೊಡ್ಸಿ, ನಾನು ಬೇರೆ ಉಂಗುರ ತರಿಸ್ಬಿಡ್ತೀನಿ. ಆದ್ರೆ ನಿಶ್ಚಿತಾರ್ಥ ಈ ತರ ನಿಲ್ಬಾರ್ದು. ಯಾಕೆ ನೀವೆಲ್ಲ ಇಷ್ಟೊಂದು ಆತಂಕ ಪಟ್ಕೋತಾ ಇದ್ದೀರಿ? ಈ ಉಂಗುರ ಬದಲಾಯಿಸ್ಕೊಳ್ಳೋದು ನಮ್ಮ ಭಾರತೀಯ ಸಂಪ್ರದಾಯ ಅಲ್ಲ, ಅದು ಪಾಶ್ಚಾತ್ಯರದ್ದು. ಅದನ್ನ ನಾವು ಸುಮ್ಮನೆ ಅಳವಡಿಸ್ಕೊಂಡಿದ್ದೀವಿ. ಉಂಗುರ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನಾವು ಈಗಾಗಲೇ ಮಂತ್ರಗಳನ್ನು ಹೇಳಿ ದೇವತೆಗಳ ಅನುಗ್ರಹದಿಂದ ಹಿರಿಯರ ಆಶೀರ್ವಾದ ಪಡೆದು ತಾಂಬೂಲ ಬದಲಾಯಿಸ್ಕೊಂಡಿದ್ದಾಯ್ತಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ನಿಶ್ಚಿತಾರ್ಥ ಮುಗೀತು. ನಮ್ ಗುರುಗಳು ಹೇಳಿದ ಮೇಲೆ ನಮ್ ಸಂತೋಷನೇ. ಇನ್ನೇನು ಚಿಂತೆ ಇಲ್ಲ ಬಿಡಿ, ಮುಂದಿನ ಕಾರ್ಯ ನಡೀಲಿ ಅಲ್ವಾ ಗುರೂಜಿ? ಎಲ್ಲ ಸಂತೋಷವಾಗಿರಿ. ನಿಶ್ಚಿತಾರ್ಥ ತುಂಬಾ ಚೆನ್ನಾಗಾಗಿದೆ. ಗುರುಗಳೇ, ಹೇಗಿದ್ರು ಬೀಗರಿಲ್ಲೇ ಇದ್ದೀವಿ, ಮದುವೆಗೂ ಒಂದು ಮುಹೂರ್ತ ನೋಡ್ಬಿಡಿ. ಎಷ್ಟು ಹತ್ರ ಇದ್ರೆ ಅಷ್ಟು ಒಳ್ಳೇದು. ಅಯ್ಯೋ, ಇದೇನಾಗ್ತಿದೆ? ನಿಶ್ಚಿತಾರ್ಥನೇ ನಿಲ್ಸಕ್ ಒದ್ದಾಡ್ತಿದ್ದೆ, ಈಗ ಮದ್ವೆನೇ ಅಂತಿದ್ದಾರೆ. ಬಿಡಿ, ನಿಶ್ಚಿತಾರ್ಥನೆ ಈಗ ಮುಗ್ದಿದೆ, ಸ್ವಲ್ಪ ದಿನಗಳು ಹೋಗ್ಲಿ. ಯಾಕೆ ಪ್ರಭಾ, ಮದ್ವೆಗೆ ಯಾಕೆ ಇಷ್ಟ ಆತರ ಮಾಡ್ತಾ ಇದೀಯಾ? ಎಲ್ರೂ ಇಲ್ಲೇ ಇದೀವಲ್ಲ, ಮದ್ವೆಗೂ ಒಂದು ಮುಹೂರ್ತ ಹೇಳಿದ್ರೆ ಒಳ್ಳೇದೇ ಅಲ್ವಾ? ಹೌದು, ನಮ್ ಪ್ರಭಾವತಿ ಹೇಳ್ತಾ ಇರೋದು ಸರಿಯಾಗಿದೆ. ಮುಹೂರ್ತ ನೋಡಿ ತಾರೀಖು ನಿಗದಿಪಡಿಸ್ಬಿಟ್ರೆ ನಮ್ಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಹೌದು, ನಮ್ ಸರೋಜ ಹೇಳಿದ್ಮೇಲೆ ಮುಗೀತು. ಬೀಗ್ರೇನಂತಾರೆ? ಸರಿ, ಹಾಗಾದ್ರೆ ಗುರುಜಿ ಮುಹೂರ್ತ ನೋಡೇ ಬಿಡಿ. ನೋಡಿ, ವಧುಗೆ ಒಳ್ಳೆ ಸಮಯ ಇದೆ. ವರಂಗೂ ಗುರುಬಲ ಇದೆ. ಮಹಾನಕ್ಷತ್ರದಲ್ಲಿ ಒಳ್ಳೆ ಮುಹೂರ್ತ ಇದೆ. ಈ ಮುಹೂರ್ತದಲ್ಲಿ ಮದುವೆ ಆದ್ರೆ ಒಳ್ಳೆ ಯಶಸ್ಸು ಸಿಗುತ್ತೆ, ಒಳ್ಳೆ ಯೋಗ ಬರುತ್ತೆ. ಜೀವನ ಪೂರ್ತಿ ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಏನ್ ಗುರೂಜಿ? ಈ ಮುಹೂರ್ತ ಇನ್ 3 ದಿನದಲ್ಲಿದೆ. ಆದ್ರೆ ಮದ್ವೆ ತಯಾರಿ 3 ದಿನದಲ್ಲಿ ಸಾಧ್ಯ ಆಗುತ್ತಾ? ತುಂಬಾನೇ ಕಷ್ಟ ಆಗುತ್ತೆ. ಮಾಮ್, ಅಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? 1 ವರ್ಷ ಆದ್ಮೇಲೆ ಮದ್ವೆ ಆದ್ರೆ ಏನ್ ಪ್ರಾಬ್ಲಮ್ಮು? ರಕ್ಷಾ, ನಿನಗದೆಲ್ಲ ಗೊತ್ತಾಗೋದಿಲ್ಲ. ನಾವೆಲ್ಲ ದೊಡ್ಡವ್ರು ಮಾತಾಡ್ತಾ ಇದೀವಲ್ಲ, ನೀನ್ ಸುಮ್ಮನೆ. ಅದು ಬಿಟ್ಟು ಇನ್ಯಾವ ಮುಹೂರ್ತ ಇದೆ ನೋಡಿ ಗುರೂಜಿ. ಈ ಮುಹೂರ್ತ ಬಿಟ್ರೆ ವರಂಗೆ ಗುರುಬಲ ಹೋಗ್ಬಿಡುತ್ತೆ. ಇನ್ 1.5 ವರ್ಷ ಮುಹೂರ್ತನೇ ಸಿಗೋದಿಲ್ಲ. ಇಲ್ಲ, ಮದ್ವೆ 3 ದಿನದಲ್ಲಿ ಇದ್ರೆ ಪರವಾಗಿಲ್ಲ. ಮದ್ವೆ ಮಾಡಿ ನಿಶಾಂತ್ ಜೊತೆ ರಕ್ಷನ್ನ ಅಮೆರಿಕ ಕಳಿಸ್ಬಿಡ್ಬೋದು ಅಲ್ವಾ ಅನಂತ್? ಆದ್ರೆ ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಯಾವ ಚೌಲ್ಟ್ರಿ ಸಿಗುತ್ತೆ? ಅದಕ್ಕೇನ್ ತೊಂದ್ರೆ ಇಲ್ಲ ಬಿಡಿ, ನಮ್ ರಿಸಾರ್ಟ್ ಇದೆ, ಅಲ್ಲೇ ಮದ್ವೆ ಮಾಡ್ಬೋದು. ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂದ್ರೆ ನಂದೇನು ಚಿಂತೆ ಇಲ್ಲಪ್ಪ, ಆಗ್ಲಿ. ನೋಡಿದ್ರಾ, ನಮ್ ರಕ್ಷನ್ ಮದ್ವೆಗೆ ಎಲ್ಲ ಎಷ್ಟು ಸುಲಭವಾಗಿ ಆಗ್ತಾ ಇದೆ. ಎಲ್ಲ ಆಯ್ತಲ್ಲ, ಈಗ ಇನ್ನೊಂದು ವಿಷಯ. ಸಂಪ್ರದಾಯ ಪ್ರಕಾರ ಮದ್ವೆ ಸಮಯದಲ್ಲಿ ಈ ಚುಂಡ್ರಿನ ಹೆಣ್ಣಿಗೆ ತೊಡಸ್ಬೇಕು. ನಮ್ ಮನೆಗೆ ಬರೋ ಸೊಸೆಗೆ ದೃಷ್ಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಚುಂಡ್ರಿನ ಅವಳಿಗೆ ತೊಡಸ್ಬೇಕು. ಮದ್ವೆ ದಿನ ವಧು ಇದನ್ನ ತೊಟ್ಕೊಂಡ್ರೆ ಧಾರೆ ಮುಗಿಯೋವರೆಗೂ ಇದನ್ನ ತೆಗಿಯೋ ಹಾಗೆ ಇಲ್ಲ. ಮಂಗಳ ಸೂತ್ರ ಕಟ್ಟಿದ್ಮೇಲೆ ಗಂಡ ಮೊದಲು ಅವಳ ಮುಖನ ನೋಡ್ಬೇಕು. ಈ ಚುಂಡ್ರಿ ತುಂಬಾ ಮುಖ್ಯ. ಇದನ್ನ ನಮ್ಮ ಮನೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀವಿ. ಇದನ್ನ ಜೋಪಾನವಾಗಿಡಿ, ತಗೊಳ್ಳಿ. ಇಲ್ಲ ಇಲ್ಲ, ಇದು ನೀವು ಮುಟ್ಟೋ ಹಾಗಿಲ್ಲ. ನಿಮ್ ಮನೆಯಲ್ಲಿ
ಒಬ್ಬ ಒಳ್ಳೆ ಮನ್ಸಿರೋ ಹುಡುಗಿ ಇದನ್ನ ತೆಗೆದು ಎತ್ತಿಡ್ಬೇಕು. ಅವಳ ಕೈಯಲ್ಲೇ ವಧುವಿಗೆ ಮದುವೆ ದಿವಸ ಕೊಡಿಸ್ಬೇಕು. ಯಾರ ಕೈಯಲ್ಲಿ ಕೊಡ್ಸೋದು ಹಾಗಾದ್ರೆ? ಅಯ್ಯೋ ಯಾಕಿಲ್ಲ, ನನ್ ಮಗಳಿದಾಳಲ್ಲ, ಇನ್ನು ಮದ್ವೆ ಆಗದೆ ಇರೋ ಕನ್ಯೆ. ಕಾವ್ಯ ನೀನ್ ಹೋಗಮ್ಮ. ಈ ಹುಡುಗಿ ಅಯ್ಯೋ ಕಾಲೇಜ್ ಓದ್ತಿದ್ದಾಳೆ, ಇವಾಗ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ನಾವಿನ್ನೂ ಮಾಡಿಲ್ಲ. ಹಾಗಾದ್ರೆ ಈ ಹುಡುಗಿ ಆಗಲ್ಲ. ಕನ್ಯೆ ಅಂದ್ರಲ್ಲ, ಅವಳು ಯಾಕಾಗಲ್ಲ? ಪಾಪ ಇವಳು ಚಿಕ್ಕವಳು. ನಾನ್ ಹೇಳಿದ್ದು ಮದುವೆ ವಯಸ್ಸಿಗೆ ಬಂದಿರೋ ಕನ್ಯೆ ಅಂತ. ಯಾಕೆ ನಿಮ್ಮ ಬಳಗದಲ್ಲಿ ಯಾರು ಇಲ್ವಾ? ಯಾಕೆ ಯಾರು ಇಲ್ಲ? ಇದ್ದಾರೆ. ವಿದ್ಯಾ ಬಾಮ್ಮ. ವಿದ್ಯಾನ ಅವಳು ಹೇಗ್ ನಮ್ಮ ಮನೆಯೊಳಗಾಗಕ್ ಸಾಧ್ಯ? ಈ ಚುನ್ರಿನ ಯಾವ ಕನ್ಯೆ ಕೈನಲ್ಲಿ ಹಾಕ್ಸ್ತಿರೋ ಅವಳಿಗೂ ಬೇಗ ಮದ್ವೆ ಆಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ. ಪ್ರಭಾ, ವಿದ್ಯಾನೇ ತಗೊಳ್ಳಿ. ವಿದ್ಯಾ ಬಾಮ್ಮ. ಬಾಮ, ಒಳ್ಳೆ ಮನ್ಸಿಂದ ಈ ಚುನ್ರಿನ ಇಸ್ಕೊ. ಸರಿನಮ್ಮ, ಇದನ್ನ ಜೋಪಾನವಾಗಿ ದೇವರ ಮನೆಯಲ್ಲಿ ಇಟ್ಬಿಡು. ಐ ವಾಸ್ ಟೆನ್ಸ್ಡ್. ಊಟ ಆಗ್ಬೇಕಾದ್ರೆ ಸದ್ಯ ಏನು ಅನಾಹುತ ಆಗ್ಲಿಲ್ಲ. ನೌ ಐ ಆಮ್ ರಿಲೀವ್ಡ್. ನೀನ್ ರಿಲ್ಯಾಕ್ಸ್ ಆಗೋ ಹಾಗೆ ಇಲ್ಲ. ಮದ್ವೆ ಇನ್ 3 ದಿನದಲ್ಲೇ ಇದೆ. ಪ್ರಿಪರೇಷನ್ಸ್ ಈಗಿಂದಲೇ ಶುರು ಮಾಡ್ಬೇಕು ನೀವು. ಏನಮ್ಮ ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅನಂತು ರಕ್ಷಣ್ ನಿಶ್ಚಿತಾರ್ಥ ಬಹಳ ಚೆನ್ನಾಗಾಯ್ತು ಕಣ. ಎಲ್ಲ ದೇವತೆ ತೊಂದರೆಗಳು ಬಂದ್ವು, ಅದು ಎಲ್ಲ ಕಳ್ಗೋಯ್ತು ನೋಡು. ನಮ್ ವಿದ್ಯಾ ಅಂತೂ ಎಷ್ಟು ಕೆಲಸ ಮಾಡಿದ್ದಾರೆ. ಕೊನೆಗೂ ನೋಡು, ಗಂಡು ಕಡೆಯವ್ರ ಸಂಪ್ರದಾಯದ ಚುನರಿ ಕೂಡ ದೇವ್ರ ಹತ್ರ ಅವಳ ಕೈಲೇ ಇಡಿಸುವಾಗಾಯ್ತು. ನೋ ಅನಂತು, ಇದು ನಮ್ಮ ವಿದ್ಯನ್ ಕೈಯಿಂದ ದೇವ್ರ ಮನೆಗೆ ಹೋಗಿದೆ ಅಂದ್ರೆ ಇನ್ನು ಮುಂದೆ ನೋಡ್ತಾ ಇರು ಎಷ್ಟು ಒಳ್ಳೇದಾಗುತ್ತೆ ಅಂತ. ಸರೋಜ, ನಿನಗೆ ನೆನಪಿದೆಯೇ ಪ್ರಭಾವತಿ ಈ ವಿದ್ಯನ್ನ ಈ ಮನೆಗೆ ಕರ್ಕೊಂಬಂದ್ಮೇಲೆ ನಮ್ ಬಿಸ್ನೆಸ್ ಎಷ್ಟೊಂದು ಡೆವಲಪ್ ಆಗಿದೆ. ಹೌದು ರೀ, ಮಗು ಕಾಲ್ಗುಣವೇ ಆಗಿದೆ. ಹೌದು. ನೀವೆಲ್ಲ ಹೀಗೆ ಹೊಗಳೋ ಹೊತ್ತಿಗೆನೆ ಅವಳು ಹೆಚ್ಕೊಂಡಿರೋದು. ವಿದ್ಯಾ, ಎಲ್ರಿಗೂ ಸುಸ್ತಾಗಿದೆ, ಹೋಗಿ ಟೀ ಮಾಡ್ಕೊಂಡ್ ಬಾ. ಹಾಂ ಈಗಲೇ ತರ್ತೇನೆ. ವಿದ್ಯಾ, ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡಿ ನಿನಗೆ ಸುಸ್ತಾಗಿದೆ. ಟೀ ನಾನು ಮಾಡ್ಕೊಂಬಂದು ಕೊಡ್ತೀನಿ. ರಕ್ಷಾ ಹೇಗೋ ರೆಸ್ಟ್ ಮಾಡ್ತಾ ಇದ್ದಾಳೆ, ನೀನು ಹೋಗಿ ರೆಸ್ಟ್ ಮಾಡು. ಬೇಡ, ರಕ್ಷಣ್ ರೂಮ್ಗೆ ಅವಳು ಯಾಕೆ ಹೋಗ್ಬೇಕು? ಅವಳು ತುಂಬಾ ಸುಸ್ತಾಗಿರುತ್ತೆ, ಡಿಸ್ಟರ್ಬ್ ಮಾಡೋದೇನ್ ಬೇಡ. ವಿದ್ಯಾ, ರಾತ್ರಿ ಅಡಿಗೆಗೆ ರೆಡಿ ಮಾಡಿ ಹೋಗು. ಸರಿಮಾ. ಗಂಡನವ್ರ ಕಡೆಯಿಂದ ತುಂಬಾ ಉದ್ದದ ಮೆಸೇಜ್ ಬಂದಿದೆ. ಏನಂತೆ? ಅವ್ರ ಸಂಪ್ರದಾಯದ ಹಾಗೆ ಮದುವೆ ನಡಿಬೇಕು ಅಂತ ದೊಡ್ಡ ಲಿಸ್ಟ್ ಕಳಿಸಿದ್ದಾರೆ. ಅದೇನೋಪ್ಪ, ಒಳ್ಳೆ ಬಿಸ್ನೆಸ್ ತರಹ ಮದುವೆ ಮಾಡ್ತಾ ಇದ್ದೀರಾ. ನಮ್ ರಕ್ತ ಸಂಬಂಧದಲ್ಲೇ ಒಳ್ಳೆ ಹುಡುಗನ್ ಇಟ್ಕೊಂಡು ಹೊರಗಡೆಯಿಂದ ಸಂಬಂಧ ತರ್ತಿದ್ದೀರಾ. ಇದಕ್ಕಿಂತ ಒಳ್ಳೆ ಸಂಬಂಧ ಯಾವ್ದು ಸಿಕ್ತಿತ್ತು? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಇನ್ಯಾರ ಬಗ್ಗೆ ಹೇಳ್ತಿದ್ದೀನಮ್ಮ? ನಮ್ಮ ಅರುಂಧತಿ ಮಗ ವಿನಾಯಕನ ಬಗ್ಗೆ.